it goes like this. ಮನಸ್ಸು ಪೂರ ನೀನೆ, ನಗುವ ಸಾರ ನೀನೆ, ಇರುವ ನೂರು ಕ್ಷಣಕ್ಕಿಂತ ನನ್ನ ಮನನವು ಅರಿವು ನೀನೆ, ನನಗೆ ಸುಳಿವು ನೀನೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹೆಮ್ಮೆಯ ರಾಣೆಬೆನ್ನೂರಿಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯ ಒಂದು ದೊಡ್ಡ ತಾಲೂಕಾಗಿದೆ. ಬನ್ನಿ ತಡ ಮಾಡದೆ ರಾಣೆಬೆನ್ನೂರು ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿರೋ ರಾಣೆಬೆನ್ನೂರು ಬೆಂಗಳೂರಿನಿಂದ 300 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮಲೆನಾಡಿನ ಹೆಬ್ಬಾಗಿಲಾಗಿರೋ ಶಿವಮೊಗ್ಗದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ದಾವಣಗೆರೆಯಿಂದ 40 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 110 ಕಿಲೋಮೀಟರ್ ಮತ್ತು ಚಿತ್ರದುರ್ಗದಿಂದ 100 ಕಿಲೋಮೀಟರ್, ಹೊಸಪೇಟೆಯಿಂದ 150 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಭಾರತದ ರಾಜಧಾನಿಯಾದ ದೆಹಲಿಯಿಂದ 1900 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ರಾಣೆಬೆನ್ನೂರು ಸಿಟಿನ ಕಾಟನ್ ಸಿಟಿ ಅಂತಲೂ ಕರೀತಾರೆ. ಯಾಕಂದರೆ ಇಲ್ಲಿ ಜಾಸ್ತಿ ಹತ್ತಿ ಬೆಳೆಯೋದ್ರಿಂದ ಇದನ್ನ ಕಾಟನ್ ಸಿಟಿ ಅಂತ ಕರೀತಾರೆ. ಹಾಗೂ ಇದು ಕರ್ನಾಟಕದ ಮಿಡಲ್ ಇರೋ ಕಾರಣ ಇದನ್ನು ಹಾರ್ಟ್ ಸಿಟಿ ಆಫ್ ಕರ್ನಾಟಕ ಅಂತಲೂ ಕರೀತಾರೆ. ಇಲ್ಲಿ ಹರಿಯುವ ಪ್ರಮುಖ ನದಿ ತುಂಗಭದ್ರಾ ನದಿಯಾಗಿದೆ. NH4 ಹೈವೇ ಪಕ್ಕದಲ್ಲೇ ರಾಣೆಬೆನ್ನೂರು ಇರುವ ಕಾರಣ ನೀವು ರಾಣೆಬೆನ್ನೂರಿಗೆ ಬಸ್ ಮೂಲಕ ಅಥವಾ ಟ್ರೈನ್ ಮೂಲಕನೂ ಬರಬಹುದು. ಮತ್ತು ಹತ್ತಿರದಲ್ಲಿ ನಿಮಗೆ ಏರ್ಪೋರ್ಟ್ ಅಂದರೆ ಶಿವಮೊಗ್ಗ ಏರ್ಪೋರ್ಟ್, ಇದು ರಾಣೆಬೆನ್ನೂರಿಂದ 80 ಕಿಲೋಮೀಟರ್ ದೂರ ಇದೆ. ಮತ್ತು ಹುಬ್ಬಳ್ಳಿ ಏರ್ಪೋರ್ಟ್, ಇದು ರಾಣೆಬೆನ್ನೂರಿಂದ 110 ಕಿಲೋಮೀಟರ್ ದೂರದಲ್ಲಿದೆ. ಈ ಊರಿನ ಗಾಡಿಗಳ ಮೇಲೆ ನಿಮಗೆ KA 68 ರಿಜಿಸ್ಟ್ರೇಷನ್ ಕಾಣಿಸುತ್ತೆ. ಯಾಕಂದರೆ ಈ ಊರಿನ ವೆಹಿಕಲ್ಗಳ ರಿಜಿಸ್ಟ್ರೇಷನ್ ನಂಬರು KA 68 ಮತ್ತು ಇಲ್ಲಿ ಪಿನ್ ಕೋಡ್ ಬಂದುಬಿಟ್ಟು 581115. ಇಲ್ಲಿ ಪ್ರಮುಖ ಪ್ರವಾಸಿ ತಾಣಗಳು ಯಾವ್ಯಾವ ಅಂದರೆ, ಮೊದಲಿಗೆ ಕೃಷ್ಣಮೃಗ ಅಭಯಾರಣ್ಯ. ಇದು ಏಷ್ಯಾದಲ್ಲಿ ಹೆಸರುವಾಸಿಯಾಗಿರೋ ಕೃಷ್ಣಮೃಗ ಅಭಯಾರಣ್ಯ. ಇದು ಭಾರತದಲ್ಲಿ ಅತಿ ಹೆಚ್ಚು ಕೃಷ್ಣಮೃಗಗಳನ್ನು ಹೊಂದಿರೋ ಅಭಯಾರಣ್ಯ ಆಗಿದೆ ಮತ್ತು ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಕೃಷ್ಣಮೃಗಗಳನ್ನು ಸಂರಕ್ಷಣೆ ಮಾಡಿರೋ ಅಭಯಾರಣ್ಯ ಇದು ರಾಣೆಬೆನ್ನೂರು ನಗರದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ದೇವರ ಗುಡ್ಡದ ಮಾಲತೇಶ ಸ್ವಾಮಿ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಮೈಲಾರಲಿಂಗೇಶ್ವರ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಐರಣಿ ಮಠ, ಇದು 21 ಕಿಲೋಮೀಟರ್ ದೂರದಲ್ಲಿದೆ. ಚೌಡಯ್ಯ ದಾನಪುರದಲ್ಲಿರೋ ಮುಕ್ತೇಶ್ವರ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ಗಳಗನಾಥ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 41 ಕಿಲೋಮೀಟರ್ ದೂರದಲ್ಲಿದೆ. ಕಾಗಿನೆಲೆ, ಇದು 34 ಕಿಲೋಮೀಟರ್ ದೂರದಲ್ಲಿದೆ. ಉಕ್ಕಡಗಾತ್ರಿಯ ಶ್ರೀ ಕರಿಬಸವ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಮೇಟ್ಲೇರಿಯ ಬೀರಲಿಂಗೇಶ್ವರ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಕದರಮಂಡಲಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇದು ರಾಣೆಬೆನ್ನೂರಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ರಾಣೆಬೆನ್ನೂರು ಇದು ವ್ಯಾಪಾರಕ್ಕೆ ಪ್ರಸಿದ್ಧವಾದ ಊರಾಗಿದೆ. ಇಲ್ಲಿ ಎಲ್ಲ ರೀತಿಯ ವಸ್ತುಗಳು ಸಿಗುತ್ತವೆ ಮತ್ತು ಎಲ್ಲ ರೀತಿಯ ವ್ಯಾಪಾರಗಳು ಇಲ್ಲಿ ನಡೆಯುತ್ತವೆ.
ರಾಣೆಬೆನ್ನೂರಿನ ಪ್ರಮುಖ ಲ್ಯಾಂಡ್ಮಾರ್ಕ್ಗಳು ಬಸ್ ಸ್ಟ್ಯಾಂಡು, ಪೋಸ್ಟ್ ಸರ್ಕಲ್ಲು, ಅಶೋಕ್ ಸರ್ಕಲ್ಲು, ಗಂಗಾಜಲ ಚೌಡೇಶ್ವರಿ ದೇವಸ್ಥಾನ, ಬೀರೇಶ್ವರ ದೇವಸ್ಥಾನ, ಮೆಡ್ಲೇರಿ ರೋಡು, ಹಲಗೇರಿ ರೋಡು, ಮಿನಿ ವಿಧಾನಸೌಧ, ಕುರುಬಗೇರಿ ಕ್ರಾಸ್, ದೊಡ್ಡಪೇಟೆ, ದುರ್ಗಾ ಸರ್ಕಲ್ಲು, MG ರೋಡು, ಹಂಚಿನ ಫ್ಯಾಕ್ಟ್ರಿ, ಗುಪ್ತಾ ಪೆಟ್ರೋಲ್ ಬಂಕ್. ರಾಣೆಬೆನ್ನೂರಿನ ಪ್ರಸಿದ್ಧ ಶಾಲೆಗಳು: BK ಗುಪ್ತಾ ಹೈಸ್ಕೂಲ್, ಪ್ರಾಚೀನ ಪ್ರಾಥಮಿಕ ಶಾಲೆ, ವಿವೇಕಾನಂದ ಶಾಲೆ, ದೇವಿಕಾ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ರೋಟರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಓಂ ಪಬ್ಲಿಕ್ ಸ್ಕೂಲ್, ಲಯನ್ಸ್ ಸ್ಕೂಲ್, ಉರ್ದು ಸ್ಕೂಲ್, ರಾಜರಾಜೇಶ್ವರಿ ಸ್ಕೂಲ್ ಆ್ಯಂಡ್ ಕಾಲೇಜ್, ದೆಹಲಿ ಸೆಂಟ್ರಲ್ ಸ್ಕೂಲ್, ಮೌಂಟ್ ವ್ಯೂ ಪಬ್ಲಿಕ್ ಸ್ಕೂಲ್, ಪರಿಣಿತಿ ವಿದ್ಯಾಮಂದಿರ, ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್, ಎಜು ಏಷ್ಯಾ ವರ್ಲ್ಡ್ ಸ್ಕೂಲ್, ಜೈನ್ ಪಬ್ಲಿಕ್ ಸ್ಕೂಲ್, ಸೇಂಟ್ ಲಾರೆನ್ಸ್ ಸ್ಕೂಲ್. STJIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೊಸಮನೆ ಸಿದ್ದಪ್ಪ ಕಾಲೇಜ್, SP ITI ಕಾಲೇಜ್, RTES PU ಕಾಲೇಜ್ ಆ್ಯಂಡ್ ಡಿಗ್ರಿ ಕಾಲೇಜ್, ಉನ್ನತಿ PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ ಆ್ಯಂಡ್ ಡಿಗ್ರಿ ಕಾಲೇಜ್, ವುಮೆನ್ಸ್ ಕಾಲೇಜ್, BAJSS ಕಾಲೇಜ್. ನೀವು ರಾಣೆಬೆನ್ನೂರಾಗಿದ್ದರೆ ನಿಮ್ಮದು ಯಾವ ಕಾಲೇಜ್ ಅಂತ, ಸ್ಕೂಲ್ ಕಾಲೇಜ್ ಯಾವುದು ಅಂತ ಕಾಮೆಂಟ್ ಮಾಡಿ. ರಾಣೆಬೆನ್ನೂರ ಬಗ್ಗೆ ಇಷ್ಟೆಲ್ಲ ಹೇಳಿ ಇಲ್ಲಿ ಸಿಗೋ ಊಟ ತಿಂಡಿ ಬಗ್ಗೆ ಹೇಳಿಲ್ಲ ಅಂದರೆ ಹೀಗೆ. ಇಲ್ಲಿ ತಿಂಡಿ ಹಾಗೂ ಊಟದ ವಿಷಯಕ್ಕೆ ಬಂದರೆ ಇಲ್ಲಿ ಸಿಗೋ ಖಾರ ಮಂಡಕ್ಕಿ ಮತ್ತು ಜೋಳದ ರೊಟ್ಟಿ ಎಲ್ಲರ ಅಚ್ಚುಮೆಚ್ಚು. ಇಲ್ಲಿ ಮಾಡೋ ಎಗ್ ರೈಸ್ ಕರ್ನಾಟಕದೆಲ್ಲೆಡೆ ಪ್ರಸಿದ್ಧ. ರಾಣೆಬೆನ್ನೂರು ಮಟನ್ ಎಣ್ಣೆ ಖಾರಕ್ಕೂ ಹೆಸರುವಾಸಿ ಮತ್ತು ಬಿರಂಜಿ ರೈಸು ಹೆಸರುಗಡೆ ಕೂಡ ಇಲ್ಲಿ ಎಲ್ಲರ ಗಮನ ಸೆಳೆಯುತ್ತೆ. ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಿ ಇಲ್ಲಿನ ಊರ ದೇವತೆ. ಈ ದೇವಿಯ ಜಾತ್ರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ 1 ವಾರಗಳ ಕಾಲ ನಡೆಯುತ್ತದೆ. ಹಾವೇರಿ ಅಂದ್ಕೂಡಲೇ ಮೊದಲಿಗೆ ನೆನಪಾಗೋದೆ ಹೋರಿ ಹಬ್ಬ. ಇಲ್ಲಿ ನಡೆಯುವ ಹೋರಿ ಹಬ್ಬ ಯಾರಿಗೆ ಗೊತ್ತಿಲ್ಲ ಹೇಳಿ. ಈ ಹಬ್ಬದಲ್ಲಿ ರಾಣೆಬೆನ್ನೂರಿನ ಹೋರಿಗಳಾದ ರಾಣೆಬೆನ್ನೂರು ಹುಲಿ ಮತ್ತು ಹಿಂದೂ ಹುಲಿ ಹರ್ಷನ ನೆನಪಿಗಾಗಿ ರಾಣೆಬೆನ್ನೂರು ರಾಜ ಈ ಹೋರಿ ಹಬ್ಬದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿ ರಾಣೆಬೆನ್ನೂರಿನ ಹೆಮ್ಮೆಯಾಗಿದೆ. ಹೋರಿ ಹಬ್ಬದಾಗ ರಾಣೆಬೆನ್ನೂರು ರಾಜ ಹೋರಿ ದಾವೈ ರಾಣೆಬೆನ್ನೂರು ರಾಜ ನಂಬರ್ 227 ಕಿಂಗ್ ಆಫ್ ದ ಕಿಂಗ್ ರಾಣೆಬೆನ್ನೂರು ರಾಜ. ಪೂರ್ವ ಅಂದಮೇಲೆ ಎಂಟರ್ಟೈನ್ಮೆಂಟ್ ಇರಲೇಬೇಕಲ್ವ. ಎಂಟರ್ಟೈನ್ಮೆಂಟ್ಗಂತಾನೆ ಇಲ್ಲಿ ಹಲವಾರು ಚಿತ್ರಮಂದಿರಗಳು ಫೇಮಸ್ ಆಗಿದ್ದಾವೆ. ಅದರಲ್ಲಿ ಶಂಕರ್, ಶಕ್ತಿ, ಶಿವಶಕ್ತಿ, ಸಂಗಮ್, ವೀಣಾ ಮತ್ತು ಛೋಟಾ ಮಹಾರಾಜ್ ಚಿತ್ರಮಂದಿರಗಳು ಇಲ್ಲಿ ಹೆಸರುವಾಸಿ. ಇಲ್ಲಿನ ಪಾರ್ಕ್ಗಳು: ರಾಜೇಶ್ವರಿ ಪಾರ್ಕ್, ಗೌರಿಶಂಕರ್ ಪಾರ್ಕ್, ಸಿಲ್ವರ್ ಜುಬ್ಲಿ ಪಾರ್ಕ್, ಅಂಬೇಡ್ಕರ್ ಪಾರ್ಕ್, ಅಕ್ಕಮಹಾದೇವಿ ಪಾರ್ಕ್, ಸ್ವರ್ಣ ಪಾರ್ಕ್. ಇಲ್ಲಿ ರೈತರು ಮುಖ್ಯವಾಗಿ ಜೋಳ, ಹತ್ತಿ, ಮೆಕ್ಕೆಜೋಳ, ಮೆಣಸಿನಕಾಯಿಯನ್ನು ಬೆಳೀತಾರೆ. ಇಲ್ಲಿಯ ಪ್ರಮುಖ ಹಾಸ್ಪಿಟಲ್ಗಳು: ಓಂ ಹಾಸ್ಪಿಟಲ್, ಸಾಯಿ ಹಾಸ್ಪಿಟಲ್, ಸಿದ್ಧಗಂಗಾ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಶಿವಕೃಪಾ ಹಾಸ್ಪಿಟಲ್, ಮುದ್ರೆ ಹಾಸ್ಪಿಟಲ್, ಶಿವಂ ಹಾಸ್ಪಿಟಲ್, ರಾಣೆಬೆನ್ನೂರು ಹೆಲ್ತ್ ಕೇರ್, ಬನಶಂಕರಿ ಚಿಲ್ಡ್ರನ್ ಹಾಸ್ಪಿಟಲ್, ಅಮೃತಂ ಆಯುರ್ವೇದಿಕ್ ಹಾಸ್ಪಿಟಲ್, ಸಾಲ್ಮನಿ ಹಾಸ್ಪಿಟಲ್, ಕನ್ನೂರ್ ಹಾಸ್ಪಿಟಲ್, ಪುನೀತ್ ಹಾಸ್ಪಿಟಲ್, ಸಂಜೀವಿನಿ ಹಾಸ್ಪಿಟಲ್, ದೊಡ್ಡಮಿನಿ ಹಾಸ್ಪಿಟಲ್, ಹೇಮಾ ಪಟೇಲ್ ಹಾಸ್ಪಿಟಲ್ ಮತ್ತು ಕೆಳಗಾರ್ ಹಾಸ್ಪಿಟಲ್. ಇದಾಗಿತ್ತು ರಾಣೆಬೆನ್ನೂರು ಬಗ್ಗೆ ನಾನು ತಿಳ್ಕೊಂಡಿರೋ ಮಾಹಿತಿ. ಯಾವುದಾದ್ರೂ ಮಾಹಿತಿ ಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇನ್ನೊಂದು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮ್ಮ ರಾಣೆಬೆನ್ನೂರು ಫ್ರೆಂಡ್ಸ್ಗೆಲ್ಲರಿಗೂ ಗೊತ್ತಾಗಲಿ ರಾಣೆಬೆನ್ನೂರು ಬಗ್ಗೆ ಸ್ವಲ್ಪ ಮಾಹಿತಿ. ಮತ್ತು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಊರಿನ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ.